ಚಂದ್ರಿ, ಮಾವನವ್ರಿಗೆ ನೀರು ತಂದ್ಕೊಡು. ಶಾರದ ಕೈಲಮ್ಮ, ನೀವು ಬರ್ತಿದ್ದೀರಾ ಅಂತ ಹೇಳಿದ್ರು ಅವರು ಹೊಲದ ಕಡೆ ಹೋದ್ರು ಮಾವ. ಮತ್ತೆ ನಮ್ಮ ಪೈಲ್ವಾನ ಹೇಗಿದ್ದಾನೆ? ಚೆನ್ನಾಗಿದ್ದಾರೆ. ಮತ್ತೆ ನಮ್ಮ ಹೊಲ ಗದ್ದೆ ಕೆಲಸಗಾರರು ಎಲ್ಲ ಆರಾಮಾಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಮಾವ. ಆದರೆ ಒಂದು ತಪ್ಪು ನಡೆದು ಹೋಗಿದೆ. ಏನು ತಪ್ಪು? ಅದು ನಮ್ಮ ಗದ್ದೆಯಿಂದ ಆಲೆ ಮನೆಗೆ ಕಳಿಸಿದ ಕಬ್ಬಿನ ಗಾಡಿಗಳಲ್ಲಿ 2 ಗಾಡಿ ಕಬ್ಬು ಮಾಯ ಆಗೋಗಿದೆ ಮಾವ. ಏನು ಮಾಯನ? ಹಾಂ, ಅಂದರೆ 40 ಗಾಡಿ ಕಬ್ಬುಗಳಲ್ಲಿ 38 ಮಾತ್ರ ಆಲೆ ಮನೆಗೆ ಹೋಗಿರೋದು. ಇನ್ನು 2 ಗಾಡಿ ಮಧ್ಯದಲ್ಲೇ ಕಳುವಾಗಿದೆ. ಏನು ಹೇಳ್ತಿದ್ದೆ ನಂದಿತಾ? ಯಾವನ್ ಮಾಡಿದ್ದು? ಗಂತೋಗ ಶೂಟ್ ಮಾಡಿಬಿಡ್ತೀನಿ. ಅಶೋಕ, ನಿಧಾನಕ್ಕಲ್ಲ, ಯಾಕಲ ಆತರ ಪಡ್ತೀಯಾ? ಏನು ಇಸ್ಯ ಅಂತ ಹೊಸಿ ತಾಳ್ಮೆಯಿಂದ ಕೇಳು. ಅಪ್ಪಯ್ಯ, ಈಗ ತಾಳ್ಮೆಯಿಂದ ಇದ್ದುನೇಯ ಎಲ್ಲಾನು ತಲೆ ಮೇಲೆ ಕೂತ್ಕೊಂಡಿರೋದು. 2 ಗಾಡಿ ಕಬ್ಬು ಅಂದ್ರೆ ಏನು ಸುಮ್ಕೆಯ? ಯಾರು ಅಂತೇನ ನಾ ಗೊತ್ತಾದ್ರೆ? ನನಗೆ ಯಾರು ಅಂತ ಗೊತ್ತು. ಯಾರು? ಹೇಳು ನಂದಿ, ಯಾರು ಅಂತ ಹೇಳು. ಅದು ತಪ್ಪು ಮಾಡಿರೋರು ನಮ್ಮನೇಲೇ ಒಬ್ರು. ಯಾರು ಅಂತ ಹೇಳು ನಂದಿ. ಯಾರು ಅಂದರೆ ಅದು ಯಾರು ಅಂದರೆ ನಂದಿತಾ. ನಾನೇ, ನಂದೇ ತಪ್ಪು. ಪಾಪ ಬಾವ ಅವರು ಮನೆ ಹೊಲ ಗದ್ದೆ ಅಂತ ಎಲ್ಲ ನೋಡ್ಕೋತಿರ್ತಾರೆ. ಆದರೆ ಅವ್ರಿಗೆ ಲೆಕ್ಕ ನೋಡ್ಕೊಳ್ಳೋದಕ್ಕೆ ಬರಲ್ಲ. ನಾನೇ ನೋಡ್ಕೋಬೇಕಿತ್ತು. ತಪ್ಪೆಲ್ಲ ನಂದೇ ಮಾವ. ನನಗೆ ಶಿಕ್ಷೆ ಕೊಡಿ. ಅದಕ್ಕೆ ನೀವು ಯಾಕೆ ಅಪ್ಪಯ್ಯ? ತೆಪ್ಪೆಲ್ಲ ನಂದೆಯ, ನನಗೆ ಶಿಕ್ಷೆ ಕೊಡಿ. ಇಲ್ಲ ಇಲ್ಲ, ತಪ್ಪೆಲ್ಲ ನಂದೇ. ನಾನೇ ಲೆಕ್ಕನ ಸರಿಯಾಗಿ ನೋಡ್ಕೋಬೇಕಿತ್ತು. ಆಗಿರೋ ನಷ್ಟಕ್ಕೆ ನಾನು ನನ್ನ ತಾಳಿನ ಅಡ ಇಟ್ಟಾದರೂ ಲೆಕ್ಕ ಸರಿ ಮಾಡ್ತೀನಿ. ಯಾಕೆ ಹಿಂಗೆ ಮಾತಾಡ್ತೀರ ಅದಕ್ಕೆ? ಅಪ್ಪಯ್ಯ, ತೆಪ್ಪು ಮಾಡೋದು ನಾನು. ನಂದಿ, ತಲೆ ಕಟ್ಟಿದೆ ಹಾಗೆ. ಯಾಕೆ ಯಾರೋ ಮಾಡಿದ ತಪ್ಪು ನಿನ್ನ ತಲೆ ಮೇಲೆ ಹಾಕೋತಿದ್ಯಾ? ಅಯ್ಯೋ, ನೀವು ಸುಮ್ಮನೆ ಇರ್ರಿ. ನಿಮ್ಗಿದೆಲ್ಲ ಅರ್ಥ ಆಗಲ್ಲ. ಏನ್ ಬೇಕಾದ್ರೆ ಮಾಡು. ರೀ, ನಿಂತ್ಕೊಳ್ರಿ ರೀ. ಅಶೋಕ ಹೇಳಿದ್ದು ಸರಿಯಾಗಿ ಇದೆ. ಯಾರೋ ಮಾಡಿದ ತಪ್ಪನ್ನು ಯಾಕಮ್ಮ ನಿನ್ನ ತಲೆ ಮೇಲೆ ಹಾಕೋತೀಯ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್